ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮದರ್ ಇಂಡಿಯಾ ಮತ್ತು ಚಾಲೆಂಜಿಂಗ್ ಸ್ಟಾರ್ ಮಧ್ಯೆ ಬಿರುಕು. ನಟ ದರ್ಶನ್ ಇನ್ಸ್ಟಾಗ್ರಾಂ ಖಾತೆಯಿಂದ ಆಪ್ತರಿಗೆ ಕೋಪ್. ಸುಮಲತಾ ಅಭಿಷೇಕ್ರನ್ನ ಅನ್ಫಾಲೋ ಮಾಡಿದ ನಟ. ಸಂಕಷ್ಟದಲ್ಲಿ ಜೊತೆಗಿರದ ಕಾರಣ ಮುನಿಸಿಕೊಂಡ್ರ ದರ್ಶನ್. ಮೈಸೂರಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಪಾಲ್ಗೊಂಡ ನಟ ದರ್ಶನ್ 10 ತಿಂಗಳ ಬಳಿಕ ಶೂಟಿಂಗ್ನಲ್ಲಿ ಭಾಗಿ. ಚಿತ್ರೀಕರಣಕ್ಕೂ ಮುನ್ನ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಟ. ಮೈಯೆಲ್ಲ ಗೋಲ್ಡ್, ಸೊಂಟದಲ್ಲಿ ಮಂಡಿ ಕೆಳಗೆ ಶೂನಲ್ಲೂ ಚಿನ್ನವೋ ಚಿನ್ನ. ದೇಹದ ಸುತ್ತ ಟೇಪ್ ಸುತ್ತಿ ನೌಟಂಕಿ ಆಟ. ಏರ್ಪೋರ್ಟ್ನಲ್ಲಿ ರನ್ಯಾ ತಗ್ಲಾಕೊಂಡಿದ್ದೇ ರೋಚಕ. ವಿಚಾರಣೆ ವೇಳೆ ಸಚಿವರ ಹೆಸರು ಬಾಯ್ಬಿಟ್ಟಿರೋ ರನ್ಯಾ. ಸಾಕಷ್ಟು ದಿನದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಗಿ ಒಪ್ಪಿಗೆ. ಸ್ಮಗ್ಲಿಂಗ್ನಲ್ಲಿ ಪ್ರಭಾವಿಗಳ ಕೈವಾಡದ ಬಗ್ಗೆ ರನ್ಯಾ ಮೌನ. ಯುಬಿ ಸಿಟಿಯ ಸ್ಕೈಬಾರ್ನಲ್ಲಿ ಪಾರ್ಟಿಗೆ ಹೋದಾಗ ರನ್ಯಾ ಸಚಿವರ ಪುತ್ರ ಪರಿಚಯ. ಪುತ್ರನ ಮೂಲಕ ಪ್ರಭಾವಿ ರಾಜಕಾರಣಿಯ ಪರಿಚಯ. ಬಳಿಕ ವಿದೇಶಕ್ಕೂ ಪ್ರವಾಸ. ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಡೈಮಂಡ್ ನೆಕ್ಲೆಸ್ ರಹಸ್ಯ. ರನ್ಯಾ ಮನೆಯ ಪರಿಶೀಲನೆಯಲ್ಲಿ ಕೋಟಿ ಹಣ ಪತ್ತೆ. ಮನೆಯಲ್ಲಿ ಸಿಕ್ಕ 2,67,00,000 ಹಣದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಂದ ಪ್ರಶ್ನೆ. ಸಾಕಷ್ಟು ವಸ್ತುಗಳು ಸೀಸ್. ಚಿನ್ನಾಭರಣದ ಮೂಲ ಹುಡುಕುವಲ್ಲಿ ವಿಫಲ. ಮೂರು ತನಿಖಾ ತಂಡದಿಂದ ನಡೀತಾ ಇದೆ ಚಿನ್ನದ ತನಿಖೆ. ಡಿಆರ್ಐ, ಸಿಬಿಐ, ಸಿಐಡಿ ಅಧಿಕಾರಿಗಳಿಂದ ಮುಂದುವರಿದ ಎನ್ಕ್ವೈರಿ. ತರುಣ್ ಮೂಲಕವೇ ರನ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾಗೆ ಐಟಿ ಸಂಕಷ್ಟ. ಯಾವುದೇ ವ್ಯಕ್ತಿ 2 ಲಕ್ಷ ನಗದು ಹೊಂದುವಂತಿಲ್ಲ. ತನಿಖೆ ನಡೆಸೋಕೆ ಐಟಿ ಇಲಾಖೆಯಿಂದ ಸಿದ್ಧತೆ. ಕೋರ್ಟ್ನಿಂದ ಅನುಮತಿ ಪಡೆದು ಜೈಲಿನಲ್ಲೇ ವಿಚಾರಣೆ ಸಾಧ್ಯತೆ. ಒಂದೇ ಮನೆಯಲ್ಲಿದ್ದರೂ ಪತ್ನಿಯಿಂದ ಜತಿನ್ ದೂರ. ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಜತಿನ್. ಪ್ಯಾನಿಕ್ ಅಟ್ಯಾಕ್. ನಿಯಂತ್ರಣಕ್ಕೆ ಮಾತ್ರೆ ಸೇವನೆ. ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಮೆಡಿಕಲ್ ರಿಪೋರ್ಟ್. ರನ್ಯಾ ರಾವ್ಗೆ ವಿಐಪಿಗಳ ಸಂಪರ್ಕ ಸಿಕ್ಕಿದ್ದೆ ಇಂಟ್ರೆಸ್ಟಿಂಗ್. ಓದು ನಿಲ್ಲಿಸಿ ಸಿನಿಮಾದಲ್ಲಿ ಆಸಕ್ತಿ ತೋರಿದ್ದ ರನ್ಯಾ ರಾವ್. ಮಲತಂದೆಯೇ ರನ್ಯಾಗೆ ಕೊಡಿಸಿದ್ರು ಸಿನಿಮಾ ಚಾನ್ಸ್. 2 ಚಿತ್ರಕ್ಕೆ ಪರೋಕ್ಷವಾಗಿ ರಾಮಚಂದ್ರ ರಾವ್ ಬಂಡವಾಳ. ರನ್ಯಾ ಚಿನ್ನದ ಪ್ರಕರಣದಲ್ಲಿ ಕೇಳಿ ಬರ್ತಿರೋ ಆ ಸಚಿವರು ಯಾರೆಂಬ ಚರ್ಚೆ. ಆ ಇಬ್ಬರು ಸಚಿವರು ಯಾರು ಅನ್ನೋ ಬಗ್ಗೆ ಕೈಪಡೆಯಲ್ಲೇ ಕುತೂಹಲ. ಅಧಿವೇಶನ ನಡೀತಾ ಇರುವ ಹೊತ್ತಲ್ಲೇ ಸರ್ಕಾರಕ್ಕೆ ಮುಜುಗರ. ನಟಿ ರನ್ಯಾ ರಾವ್ಗಿತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ಹವ್ಯಾಸ. ಫೋಟೋಗ್ರಫಿಗೆ ಹೋದಾಗ ರನ್ಯಾಗೆ ಜತಿನ್ ಪರಿಚಯ. ಕೀನ್ಯಾದ ಮಾಸೈ ಮಾರಾ, ಮಧ್ಯಪ್ರದೇಶದ ಬಂದಾವ್ಘರ್ ಫೋಟೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯ. ಚಿನ್ನದ ಚೋರಿ. ಡಿಆರ್ಐ ಅಧಿಕಾರಿಗಳ ಅತಿಥಿ. ಇವತ್ತು ರನ್ಯಾ ಜಾಮೀನು ಭವಿಷ್ಯ ನಿರ್ಧಾರ. ಜತಿನ್ ಹುಕ್ಕೇರಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್. ಗೋಲ್ಡ್ ಫ್ರಾಡ್ ಕೇಸ್ ಬಳಿಕ ಕೊಲೆ ಬೆದರಿಕೆ ಹಾಕಿದ್ರ ಐಶ್ವರ್ಯ ಗೌಡ. 10 ಲಕ್ಷ ಸಾಲು ಮರುಪಾವತಿ ಪಟ್ಟು ಹಿಡಿದು ಕೊಲೆ ಬೆದರಿಕೆ. ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಮಂಡ್ಯ ಪೊಲೀಸ್ ಠಾಣೆಗೆ ವಿನೋದ್ ರಾಜ್ ಅನ್ನೋರಿಂದ ದೂರು. ಆಡಳಿತ ಭಾಷೆ ಕನ್ನಡಕ್ಕೆ ಎಳ್ಳಿನೂರು ಬಿಟ್ಟಿತ್ತೆ ಬೆಳಗಾವಿ ಜಿಲ್ಲಾಡಳಿತ. ಕಾನೂನು ಬಾಹಿರವಾಗಿ ಆಡಳಿತ ಭಾಷೆ ಅಲ್ಲದ ಮರಾಠಿಯಲ್ಲಿ ದಾಖಲೆ ವಿತರಣೆ. ಮರಾಠಿಗರ ದರ್ಪಕ್ಕೆ ದಂಗಾದ್ರ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್. ಕಲ್ಲಂಗಡಿ ಇಡ್ಲಿ ಬಟಾಣಿ ಆಯಿತು, ಈಗ ಮಲ್ಲಿಗೆಯಲ್ಲೂ ಮೋಸ. ಮಲ್ಲಿಗೆ ಹೂವಿಗೆ ಹಾಕುವ ಕೃತಕ ಬಣ್ಣದಿಂದ ಕೂದಲಿಗೆ ಹಾನಿ. ನ್ಯೂಸ್ ಫಸ್ಟ್ನಲ್ಲಿ ಮಲ್ಲಿಗೆ ಮೋಸದಾಟದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾವೇರಿಯಲ್ಲಿ ಅಂಗನವಾಡಿ ಮಕ್ಕಳ ಹಾಲಿನ ಪುಡಿ ದುರುಪಯೋಗ. ಸಿಡಿಪಿಒ ಎಂಆರ್ ನಂದಕುಮಾರ್ ಮೇಲೆ ಕೇಳಿಬಂದ ಆರೋಪ. ಜಿಲ್ಲಾ ನಿರೂಪಣಾಧಿಕಾರಿಗಳ ಪರಿಶೀಲನಾ ವರದಿಯಲ್ಲಿ ಆರೋಪ ಸಾಬೀತು. ಭಯಾನಕ ಟ್ರೈನ್ ಹೈಜಾಕ್. ಪಾಕ್ ಎದೆ ಧಸಕ್. ಪಾಕ್ ಸೈನಿಕರು ಸೇರಿ 100 ಜನ ಒತ್ತೆಯಾಳು. ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸಿದ್ರೆ ಹುಷಾರ್ ಅಂತ ಬಲೂಚ್ ಆರ್ಮಿ ವಾರ್ನಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.